ಕೆಲವು ಸಲ ಚಿಕ್ಕ ಚಿಕ್ಕ ವಿಷಯಗಳು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಲ್ಲ. ಯಾವ ಥರ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ನೀವು ಇಷ್ಟಪಟ್ಟು ಒಂದು ಔಟ್ಫಿಟ್ ತೊಗೊಂಡಿರ್ತೀರಾ, ಆ ಡ್ರೆಸ್ನ ಹಾಕೊಂಡಾಗ ನೀವು ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಯಾರೋ ಒಬ್ರು ಕಾಂಪ್ಲಿಮೆಂಟ್ ಮಾಡಿದಾಗ, ಅಥವಾ ಇವತ್ತಿನ ದಿನ ಯಾಕೋ ಚೆನ್ನಾಗಿಲ್ಲ ಏನೋ ಒಂಥರ ಬೇಜಾರಲ್ಲಿ ಇರ್ತೀರಾ, ಆಗ ಸ್ಟ್ರೇಂಜರ್ ನಿಮ್ಮ ಕಡೆ ನೋಡಿ, ಅಥವಾ ಚಿಕ್ಕ ಮಗು ಇರ್ಬೋದು ನಿಮ್ಮನ್ನ ನೋಡಿ ಸ್ಮೈಲ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಕೆಲಸದಿಂದ ಬಂದು ಸುಸ್ತಾಗಿರುತ್ತೆ, ಅಮ್ಮ ಮಾಡಿರೋ ನಿಮ್ಮ ಫೇವ್ರೆಟ್ ಅಡುಗೆ ನೋಡಿ ಮುಖದ ಮೇಲೆ ಆಗೋತಲ್ಲ ಖುಷಿ, ಈ ಥರ ಖುಷಿ. ಇದೇ ರೀತಿ ನನಗೂ ನೆನ್ನೆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಅದು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹೀಗೆ ನೆನ್ನೆ ವಾಕ್ ಮಾಡ್ತಾ ಇದ್ದೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಕೆಳಗೆ. ಯಾರೋ ಒಬ್ಬರು ಬಂದರು ವ್ಯಕ್ತಿ. ಅವರು ನೋಡಿ ನನ್ನ ಸ್ಮೈಲ್ ಮಾಡಿದ್ರು, ನಾನು ನೋಡಿ ಅವ್ರನ್ನ ಸ್ಮೈಲ್ ಮಾಡಿದೆ. ಯೂಶಲಿ ಸ್ಟ್ರೇಂಜರ್ಸ್ನ ನೋಡಿ ನಾನು ಸ್ಮೈಲ್ ಮಾಡ್ತೀನಿ, ಬಟ್ ಇವ್ರ ಮುಖ ಎಲ್ಲೋ ನೋಡ್ದಂಗೆ ಇದೆಯಲ್ಲ ಅನ್ನಿಸ್ತು. ಅವರು ಮಾತಾಡಲಿಲ್ಲ. ಒಂದೆರಡು ಹೆಜ್ಜೆ ಮುಂದೆ ಹೋದ್ಮೇಲೆ ಕೇಳಿದ್ರು, ನೀವು ಇಲ್ಲೇ ಇರೋದಾ ಅಂತ. ಹೌದು, ನೀವು ಅಂದೆ. ಹೌದು ಅಂತ ಹೇಳಿದ್ವಿ. ಹಾಗೆ ಮಾತಾಡ್ತಾ ಫಸ್ಟಿಗೆ ಯಾರು ಏನು ಎತ್ತ ಅಂತ ಇಬ್ಬರಿಗೂ ಗೊತ್ತಾಗಲಿಲ್ಲ, ಎಲ್ಲೋ ನೋಡ್ದಂಗೆ ಇದೆಯಲ್ಲ ಅಂತ. ಆಮೇಲೆ ಗೊತ್ತಾಗಿತ್ತು ಅವರು ನಮ್ಮ ಕ್ಯಾಂಟೀನಲ್ಲಿ ವರ್ಕ್ ಮಾಡೋರು ಒಬ್ಬರು ಅಂತ. ನಾನು ಶೇಷಾದ್ರಿಪುರಂ ಕಾಲೇಜಲ್ಲಿ ಓದಿದ್ದು, ಸೊ ಸನ್ಮಾನಲ್ಲಿ ವರ್ಕ್ ಮಾಡೋರು ಇವರು. ನನಗೆ ಖುಷಿ ಅನಿಸಿದ್ದೇನು ಅಂತ ಹೇಳಿದ್ರೆ, ಕಾಲೇಜ್ ಮುಗಿಸಿ ನಾನು 1.5 ವರ್ಷ ಆಯಿತು. ಸೊ ಕ್ಯಾಂಟೀನ್ ಕಡೆ ನಾನು ತಲೆ ಹಾಕಿ 1.5 ವರ್ಷ ಆಯಿತು. ಇದ್ದಿದ್ದು 2 ವರ್ಷದಲ್ಲೂ ಅಷ್ಟೇ ನಾನು ಹಬ್ಬಬ್ಬ ಅಂತ ಹೇಳಿದರೆ 30 ಸತಿ ಹೋಗಿರ್ಬೋದು ಕ್ಯಾಂಟೀನಿಗೆ. ಅಂಥದ್ರಲ್ಲೂ ಅವರು ಗುರ್ತು ಹಿಡಿದು ಮಾತಾಡಿದ್ರಲ್ಲ, ಒಂಥರ ಫುಲ್ ಸೆಲೆಬ್ರಿಟಿ ಫೀಲಿಂಗ್ಸ್ ಅನ್ನೋ ಥರ ಇತ್ತು. ಯಾಕಂದರೆ ನಾವು ಅವ್ರನ್ನ ನೆನಪಲ್ಲಿ ಇಟ್ಕೊಳ್ಳೋದು ದೊಡ್ಡ ವಿಚಾರ ಏನಲ್ಲ. ಒಂದು ಹೋಟೆಲ್ ಅಥವಾ ಕ್ಯಾಂಟೀನ್ ಅಂತ ಹೇಳಿದರೆ ದಿನಕ್ಕೆ ಎಷ್ಟು ಜನ ಬರ್ತಿರ್ತಾರೆ. ಅಷ್ಟು ಜನದ ಮಧ್ಯದಲ್ಲಿ ನಾನಷ್ಟು ಫ್ರೀಕ್ವೆಂಟಾಗಿ ಹೋಗಿಲ್ಲ ಅನ್ನೋ ನನ್ನ ಮುಖ ಗುರ್ತು ಹಿಡಿದು ಅವ್ರು ನೆನ್ನೆ ಆತ್ಮೀಯವಾಗಿ ಮಾತಾಡ್ಸಿದ್ರಲ್ಲ, ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ನೆನ್ನೆ ಅವ್ರ ಹತ್ರ ಮಾತಾಡೋ ತನಕ, ವಾಕ್ ಮಾಡೋ ತನಕ ನನಗೇನೋ ಯೋಚನೆಯಲ್ಲಿದ್ದೆ. ಅದಾದಮೇಲಿಂದ ಅವ್ರದ್ದು ಒಂದು ಈ ಚಿಕ್ಕ ಕಾನ್ವರ್ಸೇಷನು ಇಡೀ ರಾತ್ರಿ ಫುಲ್ ಖುಷಿಯಾಗಿದೆ. ಮಲ್ಕೋಬೇಕಾದ್ರು ಅಷ್ಟೇ ಫುಲ್ ಖುಷಿಯಿಂದ ಮಲ್ಕೊಂಡೆ. ಸೊ ಈ ಥರ ಚಿಕ್ಕ ಚಿಕ್ಕ ವಿಷಯಗಳು ಕೆಲವು ಸತಿ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ ಬೆಳಗ್ಗೆ ಎದ್ದಾಗೆ ಯೋಚನೆ ಮಾಡ್ತಾ ಇದ್ದೆ. ಅದನ್ನೇ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅನ್ನಿಸ್ತು. ನಿಮಗೂ ಏನಾದ್ರು ಈ ಥರ ಆಗಿದೆಯಾ? ಆಗಿಲ್ಲ ಅನ್ನೋ ತಲೆ ಕೆಡಿಸ್ಕೊಬಿಡಿ. ನೀವು ಬೇರೆಯವ್ರಿಗೆ ಈ ಥರ ಇಂಪ್ಯಾಕ್ಟ್ ಮಾಡಿ ಅಂತ ನಾನು ನಿಮಗೆ ಹೇಳ್ತೀನಿ ಅಷ್ಟೇ. ಇದಾಗಿತ್ತು ಈ ಚಿಕ್ಕ ವಿಡಿಯೋ. ಮತ್ತಿನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್.